ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ ಗುಂಜಾಳಿ, ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ, ಇವತ್ತಿನ ತರಗತಿಯಲ್ಲಿ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಅಂದರೆ ನವೀಕರಣಗೊಳ್ಳದ ಸಂಪನ್ಮೂಲಗಳು ಅಥವಾ ನವೀಕರಿಸದ ಸಂಪನ್ಮೂಲಗಳು ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತೇಳಿ ವಿವಿಧ ಹೆಸರುಗಳಿಂದ ಭಾಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದು. ನಾನ್ ರಿನ್ಯೂವೇಬಲ್ ರಿಸೋರ್ಸಸ್, ನವೀಕರಿಸಲಾಗದ ಸಂಪನ್ಮೂಲಗಳು. ಅದರ ಮೇಲೆ ಇವತ್ತು ಸುಮಾರು 10 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಹಂಚ್ಕೊತಿದ್ದೀನಿ. ನೋಡ್ರಿ, ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ಎಲ್ಲ ನೋಡ್ತಾ ಇದ್ದೀರಾ? ಏನಿದೆ ನೋಡ್ರಿ. ಭವಿಷ್ಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮುಗಿಯಬಹುದಾದ ಸಂಪನ್ಮೂಲ ಯಾವುದು? ಸೌರಶಕ್ತಿ, ನೀರು, ಅಕ್ಕಿ, ಕಲ್ಲಿದ್ದಲು. ಸೌರಶಕ್ತಿ ಮುಗೀತಾ? ಮುಗಿಯಲ್ಲ. ನೀರು ಮುಗೀತಾ? ಮುಗಿಯಲ್ಲ. ಅಕ್ಕಿ ಮುಗಿದು ಹೋಗುತ್ತೆ. ಹಾಗಾಗಿ ಭವಿಷ್ಯದಲ್ಲಿ ಮುಗಿಯಬಹುದಾದ ಸಂಪನ್ಮೂಲ ಅಕ್ಕಿ ಸರಿಯಾದಂಥ ಉತ್ತರ ಕೊಟ್ಟಿರುವ ಆಯ್ಕೆಗಳ ಪ್ರಕಾರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಿದೆ ನೋಡ್ರಿ. ಎರಡನೇ ಪ್ರಶ್ನೆ ಏನಿದೆ? ಈ ಕೆಳಗಿನವು ನವೀಕರಿಸದ ಸಂಪನ್ಮೂಲವಾಗಿದೆ. ನವೀಕರಿಸದ, ನಾನ್ ರಿನ್ಯೂವೇಬಲ್ ರಿಸೋರ್ಸಸ್, ನವೀಕರಿಸದ ಯಾವುದು? ಪವನಶಕ್ತಿ, ನೈಸರ್ಗಿಕ ಅನಿಲ, ಹೈಡ್ರೋ ಪವರ್, ಜೈವಿಕ ಇಂಧನ. ಯಾವುದು? ಸರಿಯಾದಂಥ ಉತ್ತರ ಯಾವುದು? ಎರಡನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ. ನೈಸರ್ಗಿಕ ಅನಿಲ ಏನಿದೆಯಲ್ಲ, ಇದು ನವೀಕರಣಗೊಳ್ಳದ ಸಂಪನ್ಮೂಲ ಅಥವಾ ನವೀಕರಿಸದ ಸಂಪನ್ಮೂಲ. ಆಯ್ಕೆ ಬಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಏನಿದೆ ಮುಂದಿನ ಪ್ರಶ್ನೆ. ನವೀಕರಿಸದ ಸಂಪನ್ಮೂಲಗಳ ಬಳಕೆ ಹೆಚ್ಚು ಆದಾಗ ಯಾವ ಪರಿಣಾಮ ಸಂಭವಿಸುತ್ತೆ? ಪರಿಸರ ಶುದ್ಧವಾಗುತ್ತದೆ, ಸಂಪನ್ಮೂಲಗಳು ನಾಶವಾಗುತ್ತವೆ, ಜೀವ ವೈವಿಧ್ಯತೆ ಹೆಚ್ಚುತ್ತದೆ, ಕೃಷಿ ಬೆಳೆಯುತ್ತದೆ. ಸರಿಯಾದಂಥ ಉತ್ತರ ಇದಕ್ಕೆ ಬಿ ಸರಿಯಾದಂಥದ್ದು. ಸಂಪನ್ಮೂಲಗಳು ನಾಶವಾಗುತ್ತವೆ. ನವೀಕರಿಸಿದ ಸಂಪನ್ಮೂಲಗಳನ್ನು ನಾವು ಹೆಚ್ಚು ಬಳಕೆ ಆದಾಗ ಯಾವ ಪರಿಣಾಮ ಉಂಟಾಗುತ್ತೆ ಅಂತ ಹೇಳಿದ್ರೆ ಸಂಪನ್ಮೂಲಗಳ ಒಂದು ಕೊರತೆ ಉಂಟಾಗುತ್ತಾ, ನಾಶ ಆಗುತ್ತೆ. ನೆಕ್ಸ್ಟು 4ನೇ ಪ್ರಶ್ನೆ. 4ನೇ ಪ್ರಶ್ನೆ ನೋಡ್ತಾ ಇದ್ದೀರಾ? ಈ ಕೆಳಗಿನ ಯಾವುದನ್ನು ಇಂಧನದ ನವೀಕರಿಸದ ರೂಪವೆಂದು ಪರಿಗಣಿಸಲಾಗುತ್ತದೆ? ಇಂಧನ ಅಂತ ಕೇಳಿದಾರೆ ಅವರು. ಭಾಳ ವಾಯುಶಕ್ತಿ ಇಂಧನನ, ಎಥೆನಾಲ್, ಡೀಸೆಲ್, ಜೈವಿಕ ಇಂಧನ. 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಇಂಧನನ ಕೇಳಿದಾರೆ ಅವರು. ಆಪ್ಷನ್ ಎ ಅಂತೂ ಬರಲ್ಲ. ರೈಟ್. ಈಗ ಎಥೆನಾಲ್, ಡೀಸೆಲ್, ಜೈವಿಕ ಇಂಧನ ಯಾವುದು? ಆಯ್ಕೆ ಸಿ ಸರಿಯಾದಂಥ ಉತ್ತರ. ಡೀಸೆಲ್ ಏನಿದೆಯಲ್ಲ, ಇದು ಸರಿಯಾದಂಥ ಉತ್ತರ. ಇಂಧನದ ನವೀಕರಿಸದ ಸಂಪನ್ಮೂಲ ಅದು ರೂಪ. ನೆಕ್ಸ್ಟ್ 5ನೇ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ ಏನಿದೆ ನೋಡಿ. ನವೀಕರಿಸದ ಸಂಪನ್ಮೂಲಗಳ ಪ್ರಮುಖ ಉದಾಹರಣೆ ಯಾವುದು ಅಂತ ಕೇಳಿದ್ರೆ, ನವೀಕರಿಸದ ಆಗ ನವೀಕರಣ ಮಾಡಕ್ಕೆ ಬರಂಗಿಲ್ಲ, ನವೀಕರಣಗೊಳ್ಳೋದಲ್ಲ ಅಂಥ ಸಂಪನ್ಮೂಲ ಉದಾಹರಣೆ ಯಾವುದು ಅಂತ ಕೇಳಿದಾರೆ ಅವರು. ಯಾವುದು? ಹವಾಮಾನ, ಭೂಗರ್ಭ ತೈಲ, ಸಮುದ್ರದ ಅಲೆಗಳು, ಮರಗಳು. ಸರಿಯಾದಂಥ ಉತ್ತರ ಭೂಗರ್ಭ ತೈಲ ಏನಿದೆಯಲ್ಲ, ಇದು ನವೀಕರಣಗೊಳ್ಳದ ಸಂಪನ್ಮೂಲ. ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ ಏನಿದೆ ನೋಡಿ. ಕಲ್ಲಿದ್ದಲು ಯಾವ ರೀತಿಯ ಸಂಪನ್ಮೂಲ? ನವೀಕರಿಸಬಹುದಾ, ನವೀಕರಿಸದ, ಮಿಶ್ರಿತ, ಪುನರ್ರಚನೆಯಾದ. ಯಾವುದು ಸರಿಯಾದಂಥ ಉತ್ತರ? ಸರಿಯಾದಂಥ ಉತ್ತರ ಇದಕ್ಕೆ ನವೀಕರಿಸಬಹುದಾದಲ್ಲ, ನವೀಕರಿಸದ, ನವೀಕರಣಗೊಳ್ಳದ, ನಾನ್ ರಿನ್ಯೂವೇಬಲ್ ರಿಸೋರ್ಸಸ್, ಕೋಲ್, ಕಲ್ಲಿದ್ದಲು. ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ ಏನಿದೆ ನೋಡಿ. ನವೀಕರಿಸದ ಸಂಪನ್ಮೂಲಗಳ ಒಂದು ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ ಅವರು. ಸದಾ ಲಭ್ಯವಿರುತ್ತಾ, ಶೀಘ್ರದಲ್ಲಿ ಪುನರುತ್ಪಾದನೆ ಆಗುತ್ತದೆ, ಒಂದು ಬಾರಿ ಮುಗಿದರೆ ಮರಳಿ ಲಭ್ಯವಿರುವುದಿಲ್ಲ, ತೀವ್ರವಾಗಿ ಪರಿಸರ ಸ್ನೇಹಿ. ಸರಿಯಾದಂಥ ಉತ್ತರ ಒಂದು ಬಾರಿ ಮುಗಿದರೆ ಮರಳಿ ಲಭ್ಯ ಇರಲ್ಲ. ಇದು ನಾನ್ ರಿನ್ಯೂವೇಬಲ್ ರಿಸೋರ್ಸ್ಗಳ ಒಂದು ಪ್ರಮುಖವಾದಂಥ ಒಂದು ಕ್ಯಾರೆಕ್ಟರ್ ಅಥವಾ ಒಂದು
ಎಸ್ ಇದರ ಒಂದು ಲಕ್ಷಣ ಆಗಿರುತ್ತೆ ಅಂತೇಳಿ. ನವೀಕರಿಸದ ಸಂಪನ್ಮೂಲಗಳ ಲಕ್ಷಣ ಇದು. 8ನೇ ಪ್ರಶ್ನೆ ನೋಡೋಣ. ಎಸ್ ಕೃಷಿ ರಸಗೊಬ್ಬರ ತಯಾರಿಕೆಗೆ ಬಳಸಲಾಗುವ ನವೀಕರಿಸದ ಸಂಪನ್ಮೂಲ ಯಾವುದು? ಜೈವ ಇಂಧನ, ನೈಸರ್ಗಿಕ ಅನಿಲ, ವಾಯುಶಕ್ತಿ, ಪ್ಲಾಸ್ಟಿಕ್. ನಾವೇನಾದರೂ ಈಗ ಕೃಷಿ ಗೊಬ್ಬರ ಮಾಡ್ತೀವಿ ನೋಡಿ, ಕೃಷಿ ರಸಗೊಬ್ಬರ ಅದನ್ನು ಮಾಡ್ಬೇಕಂತ ಹೇಳಿದ್ರೆ ಯಾವ ಒಂದು ಇಂಧನವನ್ನು ಹಾಕ್ತೀವಿ ನಾವು, ಯಾವ ಒಂದು ನೈಸರ್ಗಿಕ ಸಂಪನ್ಮೂಲವನ್ನು ಹಾಕ್ತೀವಿ ಅಂತ ಹೇಳಿದ್ರೆ ನೈಸರ್ಗಿಕ ಅನಿಲವನ್ನು ಹಾಕ್ತೀವಿ. ನಾವೇನಾಗ್ತೀವಿ? ನೈಸರ್ಗಿಕ ಅನಿಲವನ್ನು ಹಾಕ್ತೀವಿ. ಆಯ್ಕೆ ಬಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ. ಭಾರತದಲ್ಲಿ ಹೆಚ್ಚು ಬಳಸುವ ನವೀಕರಿಸದ ಇಂಧನ ಮೂಲ ಯಾವುದು? ನದಿ ನೀರಿನ ವಿದ್ಯುತ್ತು, ಪವನ ಶಕ್ತಿ, ತೈಲ, ಸೌರಶಕ್ತಿ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಜಾಸ್ತಿ ಬಳಸ್ತೀವಿ ನಾವು? ಅದು ನವೀಕರಣಗೊಳ್ಳದ ಸಂಪನ್ಮೂಲ ಅಂದರೆ ತೈಲ. ಪೆಟ್ರೋಲ್, ಡೀಸೆಲ್ ಏನಿದೆಯಲ್ಲ ನಾವು ಜಾಸ್ತಿ ಬಳಸ್ತೀವಿ. ಇದು ನಾನ್ ರಿನ್ಯೂವೇಬಲ್ ರಿಸೋರ್ಸಸ್. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ. ನೋಡಿ, ನವೀಕರಿಸದ ಸಂಪನ್ಮೂಲಗಳ ಮೇಲೆ ಅವಲಂಬನೆ ಏನು ತರುವ ಸಾಧ್ಯತೆ ಇದೆ ಅಂತ ಕೇಳಿದಾರೆ ಅವರು. ಏನು ತರುವ ಸಾಧ್ಯತೆ ಇದೆ? ನೋಡ್ರಿ, ಸರಿಯಾದಂಥ ಉತ್ತರ ಯಾವುದು ಇದರಲ್ಲಿ? ಶಾಶ್ವತತೆ, ಪರಿಸರ ಸ್ನೇಹಿ ಅಭಿವೃದ್ಧಿ, ಇಂಧನ ಭದ್ರತೆ, ಮುಕ್ತ ಬೆಲೆ ಏರಿಕೆ ಮತ್ತು ದುರುಪಯೋಗ. ನವೀಕರಿಸದ ಸಂಪನ್ಮೂಲಗಳ ಮೇಲೆ ಅವಲಂಬನೆ ಏನು ತರುವ ಸಾಧ್ಯತೆ ಇದೆ? ಪರಿಸರ ಸ್ನೇಹಿ ಅಭಿವೃದ್ಧಿ ಆಗಬೇಕಾ? ಇಂಧನ ಭದ್ರತೆ ಇರಬೇಕಾ? ಮುಕ್ತ ಬೆಲೆ ಏರಿಕೆ ಮತ್ತು ದುರುಪಯೋಗ ಮಾಡ್ಕೋಬೇಕಾ? ಶಾಶ್ವತತೆ ಯಾವುದು? ಯಾವುದನ್ನು ಮಾಡ್ಕೋಬೇಕು ನಾವು? ಯಾವುದಂತ ಹೇಳಿದ್ರೆ ಇಂಧನದ ಭದ್ರತೆ ಇದಕ್ಕೆ ಸರಿಯಾದಂಥ ಉತ್ತರ. ಆಯ್ಕೆ ಸಿ ಏನಿದೆಯಲ್ಲ, ಇಂಧನದ ಭದ್ರತೆ. ಇದು ಸರಿಯಾದಂಥ ಉತ್ತರ. ಓಕೆ ಸ್ನೇಹಿತರೆ ಹಾಗೂ ಸ್ಪರ್ಧಾ ಮಿತ್ರರೇ, ಈ ಒಂದು ತರಗತಿ ನಿಮ್ಮ ಮುಂದಿನ ಒಂದು ದಿನಮಾನಗಳಲ್ಲಿ ಬರತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳಷ್ಟು ಮುಖ್ಯ ಅಂತೇಳಿ ಭಾವಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.